Hello dear students, welcome back to the English class. Dear students, so today I am going to teach continue the active and passive voice grammar points. ಸೊ ನಿನ್ನೆ ದಿನ ನಾವೇನು ಮಾಡಿದ್ವಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಅನ್ನು ನೋಡಿದ್ವಿ. ಸೊ ಇವತ್ತೇನಪ್ಪ ಅಂತಂದ್ರೆ ಆ ಎಕ್ಸಾಂಪಲ್ಸ್ಗಳನ್ನು ಕಂಟಿನ್ಯೂಸ್ ಆಗಿ ನೋಡೋಣ. ಸೊ ಹಾಗಾಗಿ ಮೊದಲಿಗೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಓಕೆ, I shall write a letter. Okay, passive form. A letter will be written by me. ಸೊ ನೋಡಿ ಇಲ್ಲಿ ಏನಪ್ಪ ಅಂತಂದ್ರ ಐ ಶಾಲ್ ರೈಟ್ ಎ ಲೆಟರ್ ಅಂತ ಇದೆ. ಹೌದಾ? ಯಾವುದು ಸಿಂಪಲ್ ಫ್ಯೂಚರ್ ಅಲ್ಲಿ ಐ ಶಾಲ್ ಅಂತ ಬಂದಲ್ಲ, ಅದು ಚೇಂಜಸ್ ಆಗಬೇಕಾದ್ರೆ ಪ್ಯಾಸಿವ್ ಫಾರ್ಮ್ ಆಗಬೇಕಾದ್ರೆ ಏನಾಗ್ತದೆ, ವಿಲ್ ಬಿ ಅಥವಾ ಶಾಲ್ ಬಿ ಆಗುತ್ತೆ. ಇಲ್ಲಿ ಎ ಲೆಟರ್ ವಿಲ್ ಬಿ ರಿಟರ್ನ್ ಬೈ ಮೀ. ಸೊ ಅಂತಂದ್ರೆ ಏನು, ಐ ಜೊತೆ ಏನಾಗುತ್ತೆ ಚೇಂಜಸ್ ಆಗಬೇಕಾದ್ರೆ ಪ್ರೊನೌನ್ಸ್ ಏನಾಗುತ್ತೆ, ಮೀ ಆಗುತ್ತೆ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ he shall make a cake. He shall make a cake ಅಂತ ಕೊಡ್ತಾನೆ. ಸೊ ಅದು ಪ್ಯಾಸಿವ್ ಫಾರ್ಮ್ ಮಾಡಬೇಕಾದ್ರೆ a cake shall be, so or will be, shall be. So make v3 form ಏನಂತ ಅದು made by, so he ಇದ್ರೆ him. Okay, right? Okay, next they awarded him PhD. They awarded him PhD. So the art answer ಇದ್ದಿದ್ದು simple past. They awarded him PhD. ಸೊ ಏನಪ್ಪ ಅಂತಂದ್ರೆ ದೇ ಅವರಿಗೆ PhD ಅನ್ನ ಕೊಟ್ಟರು ಅಂತ ಹೇಳ್ತಾರೆ. They awarded PhD. ಸೊ the passive form ಮಾಡಬೇಕಾದ್ರೆ ಏನಾಗುತ್ತೆ, ಇದು PhD was, so let's go back. PhD was awarded by them. They awarded him PhD. PhD was awarded by them. Okay, right? Next, who can do that classical work? Who can do that classical work? Okay, next, passive form. Classical work can be done by
dash. Okay, next. Ready? Who can do that classical work? So classical work can be done by who? Okay, right? Next. Do they speak English fluently? Do they speak? Do they speak English? Do they speak English fluently? Do they speak English fluently? So ಏನಂದ್ರೆ ಇಂಗ್ಲಿಷ್ ಅನ್ನ ಫ್ಲೂಯೆಂಟ್ಲಿ ಅಂದ್ರೆ ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳ್ತಾರೆ. ಸೊ ಇದನ್ನ ಏನು ಮಾಡಬೇಕು? ಪ್ಯಾಸಿವ್ ಫಾರ್ಮ್ ಒಳಗಡೆ ಮಾಡಬೇಕು. Do they speak English fluently? Is English. ಸೊ ನೋಡಿ ಇಲ್ಲಿ do. ಸೊ do they speak English fluently ಅಂತ ಇದೆ. ಸೊ do ಅಂತಂದ್ರೆ ಏನದು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಂತಂದ್ರೆ ರೂಲ್ಸ್ ಏನಿದೆ? ನೆಕ್ಸ್ಟ್ ಆ ಸೆಂಟೆನ್ಸ್ ಆಗಬೇಕಾದ್ರೆ ಅಥವಾ ಪ್ಯಾಸಿವ್ ಫಾರ್ಮ್ ಆಗಬೇಕಾದ್ರೆ ಯಾಮ್ ಈಸ್ ಆರ್ ಬರುತ್ತೆ. ಹೌದಾ? ಇಲ್ಲಿ ಡೂ ಇರೋದ್ರಿಂದ ಫಸ್ಟ್ ಸ್ಟಾರ್ಟಿಂಗ್, ಇಲ್ಲಿ ಹೆಲ್ಪಿಂಗ್ ವರ್ಬ್ ಫಸ್ಟ್ ಇರೋದ್ರಿಂದ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಇರೋದ್ರಿಂದ ಇಲ್ಲಿ ಕೂಡ ಏನಾಗುತ್ತೆ? ಈಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದೆ. ಈಸ್ ಇಂಗ್ಲಿಷ್ ಸ್ಪೋಕನ್ fluently. Is English spoken fluently by they idre ಏನಾಗ್ತದೆ? them. Do they speak English fluently? Is English spoken fluently by them? Okay, right? Next, will you attend? Sorry, did Triveni eat banana? Did Triveni eat banana? Did Triveni eat banana? So ಇದು ಪ್ಯಾಸಿವ್ ಫಾರ್ಮ್ ಆಗಬೇಕಾದ್ರೆ ಏನಾಗುತ್ತೆ? was banana eaten by Triveni. So ಇಲ್ಲಿ did ಇದೆ. So was first ಬರುತ್ತೆ. ಹೌದಾ? So did Triveni eat banana? Was banana eaten by Triveni? As the same. Okay, next one. Can he operate the computer? Can he operate the computer? Okay, answer. Can the computer be operated by him? Okay, right? Next, ಇವೇನಪ್ಪ ಅಂದ್ರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ನಲ್ಲಿ ಬರ್ತಕ್ಕಂಥ ಪದಗಳು. ಇಂಟ್ರಾಗೇಟಿವ್ ಮತ್ತೆ ಯಾವ ತರ ಬರ್ತವೆ? Can he read the poem? Can he read the poem? So, had he read the poem?
ಇದು ಕೂಡ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಲ್ಲಿ ಇದೆ. ಯಾಡ್ ಹಿ ರೀಡ್ ದ ಪೋಯಮ್. ಯಾಡ್ ದ ಪೋಯಮ್ at the poem been had the poem been read by him. Had the poem been read by him. Okay, next one. As Neha played chess and kabaddi. Chess and kabaddi. ನೋಡಿ ಅಲ್ಲಿ ಏನಿದೆ, as Neha played chess and kabaddi ಅಂತ ಇದೆ. ಸೊ ಅಂದ್ರೆ has ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಸೆಂಟೆನ್ಸ್ ಇದೆ. ಸೊ ಏನಾಗುತ್ತೆ ನೆಕ್ಸ್ಟ್ ಅದು ನೋಡಿ has, have, Neha and has have chess and kabaddi, being played by Neha. ಓಕೆ, ಇದೇನಪ್ಪ ಅಂದ್ರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಲ್ಲಿ ಇರ್ತಕ್ಕಂಥ ವಾಕ್ಯಗಳು. ನೆಕ್ಸ್ಟ್ ಸೊ WH ಒಳಗಡೆ ಯಾಕೆ ಬರ್ತವೆ? ವೇರ್ ಡಿಡ್ ಯು ಬೈ ದ ಪೆನ್? ವೇರ್ did you buy the pen? Where did you buy the pen? So question mark ನೋಡ್ರಿ. ಸೊ ಅಲ್ಲಿ WH ಒಳಗಡೆ ಯಾವ ರೀತಿ ಸೆಂಟೆನ್ಸ್ ಬರ್ತವೆ? ವೇರ್ ಡಿಡ್ ಯು ಬೈ ದ ಪೆನ್? ಸೊ ನೀವು ಪೆನ್ ಅನ್ನ ಎಲ್ಲಿ ಕೊಂಡ್ಕೊಂಡಿ ಅಂತಂದೇಳಿ, ಹೌದಾ? ಸೊ ಆಸ್ ಇಸ್ ನೋಡ್ರಿ ಸೇಮ್ WH ಯಾವತ್ತೂ ಚೇಂಜ್ ಆಗಲ್ಲ. ಸೊ ವೇರ್ ಇರ್ತದೆ. ಸೊ ಇಲ್ಲಿ ಡಿಡ್ ಇದ್ದು ಏನಾಗಿರ್ತದೆ? ಸಿಂಪಲ್ ಪಾಸ್ಟ್ ಟೆನ್ಸ್ ಇತ್ತಪ್ಪ ಅಂದ್ರೆ ನೆಕ್ಸ್ಟ್ ಆಗಬೇಕಂದ್ರೆ ವಾಸ್ ಮತ್ತು ವರ್ ಆಗುತ್ತೆ. ಸೊ ವೇರ್ ವಾಸ್ ಸೊ WH ಅಲ್ಲಿ ವೇರ್ ವಾಸ್ ದ ಪೆನ್ bought by you. Where was the pen bought by you? Next, when will they send answer? When will the answer be sent
When will the answer? Sorry, when will they send answer? When will they send? When will they send answer? When will they send answer? So WH as it is ಹೇಗಿದ್ದು ಹಾಗೆ ಇರ್ತದಲ್ಲ ನೋಡಿ. When as it is when, so will when will the answer, when will the answer be sent by them? Okay, when will they send answer? When will the answer be sent by them? Okay, okay, next I will send the some examples tomorrow class. Okay children, you must practice some examples and very important examples, and any doubt you call me. Okay, thank you so much, all the best.